ಇನ್ನು ಬಹಳ ದೊಡ್ಡ ಒಂದು ಜಾಲ ಬೆಂಗಳೂರಿನಲ್ಲಿ ದಾಖಲೆ ಸಹಿತ IT ಕಂಪನಿಯಲ್ಲಿ ವೈಟ್ ಫೀಲ್ಡ್ ಏರಿಯಾದಲ್ಲಿರುವಂತಹ IT ಕಂಪನಿಯಲ್ಲಿ ಬಹಳ ದೊಡ್ಡ ಜಾಲ ಇದೆ. ಸಾವಿರಾರ ಹಿಂದೂ ಹೆಣ್ಣು ಮಕ್ಕಳ ಜಾಲದಲ್ಲಿ ಸಿಲುಕಿದಂತಹ ಒಂದು ದೊಡ್ಡ ಜಾಲ ಇದೆ. ಇಷ್ಟರಲ್ಲೇ ನಮಗೆ ದಾಖಲೆಗಳ ಸಹಿತ ಸಿಗ್ತಾ ಇದೆ. ಗೃಹ ಮಂತ್ರಿಗೆ ದಾಖಲೆ ಸಹಿತ ಆಧಾರ ಸಹಿತ ಗೃಹ ಮಂತ್ರಿಗೆ ಭೇಟಿಯಾಗಿ ಇದನ್ನು ಕೂಡಲೇ ತನಿಖೆ ಆಗಿ NI ಒಪ್ಪಿಸಬೇಕು ಅನ್ನುವಂಥದ್ದು ಈ IT ಕಂಪನೀಸ್ ಕೂಡ ನಾನು ಇದರ ಸಂಬಂಧಪಟ್ಟಾಗಿ ಹೇಳಿದ್ದೀನಿ. ಇನ್ನೊಂದು ಉದಾಹರಣೆ, ಧಾರವಾಡದಲ್ಲಿ ಈಗ ನಿಮ್ಮ ಮುಂದೆ ಅವರು ತಾಯಿ ಹೇಳ್ತಾರೆ, 1.5 ವರ್ಷ ಹಿಂದೆ ನಡೆದಂತಹ ಘಟನೆ, ಮದುವೆ ಆಗಿದೆ, ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, FIR ಆಗಿದೆ. 22 ಲಕ್ಷ ರೂಪಾಯಿ ಸಾಲ ಸೋಲ ಮಾಡಿ ಅವನೇನೋ ಮೋಸ, ನಿಮ್ಮ ಮನೆ ಕಟ್ಟಿಕೊಡ್ತೀನಿ ಏನೇನೋ ಹೇಳಿ ಆ ಹುಡುಗಿನ ತಗೊಂಡು ಹೋಗಿದ್ದಾನೆ. ಇಲ್ಲಿವರೆಗೆ ಪತ್ತೆ ಇಲ್ಲ. ಅವನ ಮೇಲೇನೆ ದೆಹಲಿಯಲ್ಲಿ ಒಂದು ರೇಪ್ ಕಂಪ್ಲೇಂಟ್ ಇದೆ. ದೆಹಲಿ ಪೊಲೀಸರು ಅವನನ್ನು ಹುಡುಕಾಕಾಗಿಲ್ಲ, ಕರ್ನಾಟಕದ ಪೊಲೀಸರು ಅವನನ್ನು ಹುಡುಕಾಕಾಗಿಲ್ಲ. ಇದು ಅವ್ರ ತಾಯಿ ಹೇಳ್ತಾರೆ, ಅವ್ರ ತಾಯಿ ಬಂದಿದ್ದಾರೆ. ಇದು 1.5 ವರ್ಷದ ಹಿಂದೆ ಧಾರವಾಡದಲ್ಲಿ ಅವ್ರ ತಾಯಿ ಇದ್ದಾರೆ. ಕಂಪ್ಲೇಂಟ್ ಧಾರವಾಡ ಸ್ಟೇಷನ್ ನಲ್ಲಿ ಆಗಿದೆ. ಸರ್, ಒಂದು ಮಾಹಿತಿ ಹೇಳಿದ್ರಿ, 2014ರಿಂದ 19ರಲ್ಲಿ 21 ವೀರಾಪುರ ಓಣಿ ಟಿಪ್ಪು ಎಂಬಾತ ರೇಪ್ ಮಾಡಿ ಅವನ 17 ವರ್ಷದ ಹುಡುಗಿ ಪೋಕ್ಸೋ ಕೇಸ್ ಆಗಿತ್ತು. ಅವನಿಗೆ 10 ವರ್ಷದ ಶಿಕ್ಷೆ ಆಗಿದೆ, 10 ಇಯರ್ಸ್ ಶಿಕ್ಷೆ ಆಗಿದೆ. ಲವ್ ಜಿಹಾದ್ ಪ್ರಕರಣನೇ. ಈ ರೀತಿ ಬರೇ ಒಂದು ಶಾಂಪಲ್ ಆಗಿ ತಮ್ಮ ಮುಂದೆ ಇಟ್ಟಿದ್ದೀವಿ. ನಿರಂತರ ದಿನನಿತ್ಯ ನಮ್ಮ ಸುಪ್ರೀಂ ಕೋರ್ಟಿನ ಲಾಯರ್ ಅಶ್ವಿನಿ ಉಪಾಧ್ಯಾಯ ಹೇಳೋ ಪ್ರಕಾರ 5,000 ಹೆಣ್ಣು ಮಕ್ಕಳಿಗೆ ಪ್ರತಿನಿತ್ಯ ಬುರ್ಕಾ ಹಾಕಿಸ್ತಾ ಇದ್ದಾರೆ. 5,000 ಹೆಣ್ಣು ಮಕ್ಕಳಿಗೆ ಬುರ್ಕಾ ಜೊತೆಗೆ ಗೋಮಾಂಸ ತಿನ್ನಿಸ್ತಾ ಇದ್ದಾರೆ ಅನ್ನೋದನ್ನ ಆ ಅಶ್ವಿನ್ ಉಪಾಧ್ಯಾಯ ಇದು ನಿನ್ನೆ ನಾನು ಮಾತನಾಡಿದಾಗ ಹೇಳಿದ್ರು. ತಮ್ಮ ಮುಂದೆ ಹೇಳಿ ಅಂತ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಇನ್ನು ವಿವರವಾಗಿ ಸಾಕಷ್ಟು ಇದಿದೆ. ಇಲ್ಲಿ ಕೂತಂಥ ಸಂತ್ರಸ್ತರಿದ್ದಾರೆ, ಅವ್ರ ಪಾಪ ಗಾಬರಿ ಆಗಿದ್ದಾರೆ. ಗಾಬರಿ ಆದ್ರೂ ಕೂಡ ಧೈರ್ಯ ಕೊಟ್ಟು ಅವ್ರಿಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅವ್ರು ಹೇಳ್ತಾರೆ. ಅವ್ರು ಹೇಳಿದ ನಂತರ ನೀವು ಕೂಡ ಪ್ರಶ್ನೆಗಳನ್ನ ಏನಾದ್ರು ಕೇಳೋದು ಕೇಳೋದಿಲ್ಲ.